ಬನ್ನಿ ಬ್ರದರ್ 2028ಕ್ಕೆ ನಮ್ದೇ ಸರ್ಕಾರ. ಈ ಬ್ರದರ್ ಅನ್ನುವ ಹೆಸರು ಕೇಳಿದ್ರೆ ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಯಾರು ಹೇಳಿರಬಹುದು ಈ ಮಾತನ್ನ ಅಂತ. ನಮ್ಮ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಈ ರೀತಿಯ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬುಟ್ಟಿಗೆ ಕೈ ಹಾಕಿದ್ದಾರಾ, ಕುಮಾರಸ್ವಾಮಿ ಅವರು ಬೇರೆ ರೀತಿಯ ಮಾಸ್ಟರ್ ಪ್ಲಾನ್ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ JDS ಹಾಗೆ BJP ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ರಾಜ್ಯದಲ್ಲಿ ಅನ್ನೋದು ಗೊತ್ತು. 2028ಕ್ಕೆ ನಮ್ದೇ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದೆ ಇದ್ದಂತಹ ಎಲ್ಲ ಅಸಮಾಧಾನಗಳನ್ನ ಎಲ್ಲವನ್ನ ನಿವಾರಣೆ ಮಾಡಿಕೊಂಡು ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಮೈತ್ರಿ ಕರೆಕ್ಟಾಗಿ ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸಂದೇಶವನ್ನ ಸಾರ್ತಾ ಇದ್ದಾರೆ. ಈ ರಾಜ್ಯಸಭೆ ಟಿಕೆಟ್ ಮಿಸ್ ಆಗಿದ್ದು ದೇವೇಗೌಡರಿಗೆ, ಇದನ್ನೂ ಕೂಡ ಕಾಂಗ್ರೆಸ್ ಎನ್ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅವರದ್ದೇ ದಾಟಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ BJP ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಕೂಡ ಅಷ್ಟೇನೆ, ಇಲ್ಲಿ ಯಾಕೆ ಮೂಗ್ ತೂರ್ಸಕ್ ಬರಬೇಕು ಕಾಂಗ್ರೆಸ್ ಪಕ್ಷ ಅನ್ನೋ ನಿಟ್ಟಿನಲ್ಲೂ ಕೂಡ ಟ್ವೀಟ್ ಮಾಡಿ ಕಿಡಿಕಾರ್ತಾರೆ. ಈಗ ಸದ್ಯಕ್ಕೆ ಒಂದಷ್ಟು ವಿಚಾರಗಳು, ಯಾವಾಗ ಈ ಖ್ಯಾತೆ ಎಲ್ಲವೂ ಕೂಡ ಶುರುವಾಗುತ್ತೋ ಅದರಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರುಗಳು ಹೆಸರಿದ್ದರೂ ಕೂಡ ಒಂದಷ್ಟು ಜನರನ್ನ ಕೈ ಬಿಡಲಾಗುತ್ತೋ, ಪ್ರಮುಖವಾಗಿ ಇದ್ದಂಥವರನ್ನ, ಸೊ ಅವರ ಬುಟ್ಟಿಗೆ ಕುಮಾರಸ್ವಾಮಿ ಅವರು ಕೈ ಹಾಕಿದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಒಂದಷ್ಟು ಜನರು ಈ ರೀತಿಯ ವಿಶ್ಲೇಷಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ? ಯಾಕಂದ್ರೆ DK ಶಿವಕುಮಾರ್ ಅವರು ಯಾವ ಬೇರೆ ರೀತಿಯ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದ್ದಾರೆ. 2028ಕ್ಕೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವ ನಿರೀಕ್ಷೆಯನ್ನ ಇಟ್ಕೊಂಡು, ಖಂಡಿತ ಅದು ಒಳ್ಳೆಯ ಬೆಳವಣಿಗೆ, ಪ್ರತಿಯೊಬ್ಬರಿಗೂ ಕೂಡ ಆತ್ಮವಿಶ್ವಾಸ ಇರಲೇಬೇಕು. ಮತ್ತೆ ಒಳ್ಳೆ DK ಶಿವಕುಮಾರ್ ಅವರು ಮಾಜಿ CMಗಳ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡಿ ಅವರಿಂದ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ತಾ ಇರೋದು ಖಂಡಿತವಾಗ್ಲೂ ಕೂಡ ಅದು ಒಳ್ಳೆಯ ಬೆಳವಣಿಗೆ. DK ಶಿವಕುಮಾರ್ ಅವರಿಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾವ CM ಕೂಡ ಈ ರೀತಿಯ ಕೆಲಸಗಳನ್ನ ಮಾಡಿರಲಿಲ್ಲ. ಅದು ಪಕ್ಷಾತೀತವಾಗಿ ಪಕ್ಷಭೇದವನ್ನ ಮರೆತು ಅವರು BJP ಅವರು ಎಲ್ಲರ ಮನೆಗೂ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ. ಸದಾನಂದ ಗೌಡ್ರನ್ನ ಭೇಟಿ ಮಾಡಿದ್ರು, ಹೀಗೆ ಬೇರೆ ಬೇರೆ ಮಾಜಿ ಸಚಿವರುಗಳ ಮನೆಗೆ ಹೋಗಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿದ್ರು. ನೋಡಿ, DK ಶಿವಕುಮಾರ್ ಅವರು ಏನೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರು ಕೂಡ ಸಿಕ್ಕಾಪಟ್ಟೆ ವರ್ಕೌಟ್ಗಳನ್ನ ಮಾಡ್ತಾ ಇದ್ದಾರೆ, ಪ್ಲಾನಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು, DK ಶಿವಕುಮಾರ್ ಅವರ ಆಪ್ತರಂತೂ ಸದ್ಯಕ್ಕೆ ಪಕ್ಷ ಬಿಟ್ಟು ಹೋಗಲ್ಲ. ಬಟ್ ಸಿದ್ದರಾಮಯ್ಯ ಆಪ್ತರು ಖಂಡಿತವಾಗ್ಲೂ ಕೂಡ ಅಸಮಾಧಾನಿತರಾಗಿದ್ದಾರೆ. ಯಾಕಂದ್ರೆ ಯಾರಿಗೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಇಷ್ಟ ಇರಲಿಲ್ಲ. ಬಟ್ ಈಗೇನು ಮಾತಾಡೋಕೆ ಆಗೋದೂ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸುಮ್ಮನಿದ್ ಬಿಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ ಯಾವುದೇ ಕೊಂಕು ಮಾತಾಡ್ದಲೇನೆ ನುಡಿದಂತೆ ನಡೆದು ಎದ್ದೋಗ್ಬಿಟ್ರು. ಏನು ತಂಟೆ ತಗಾದೆ ಏನು ಕೂಡ ತೆಗಿಲಿಲ್ಲ. ಸೊ ಹಾಗಾಗಿ ಇಲ್ಲಿ ಸಂತೋಷ್ ಲಾಡ್ ಅವರು, HC ಮಹದೇವಪ್ಪ ಅವರು ಕೂಡ JDS ಅಲ್ಲಿ ಇದ್ದಂಥವರು. ಮತ್ತೆ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗತ್ತೆ. ಅದಾದ್ಮೇಲೆ ಚಲುವರಾಯಸ್ವಾಮಿ ಅವರು DK ಶಿವಕುಮಾರ್ ಅವರ ಅತ್ಯಾಪ್ತರು. ನೋಡಿ, ನಮ್ಮ ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ ಅವರು ಒಂದಾನೊಂದು ಕಾಲದಲ್ಲಿ, ಬಹಳ ಹಿಂದೆ ನಾವು ಹೋಗೋದು ಬೇಡ, ಸ್ವಲ್ಪ ವರ್ಷಗಳ ಹಿಂದೆನೆ ಕಾಂಗ್ರೆಸ್ಸಿಗೆ ಬರೋಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರಿಗೆ ಎಷ್ಟು ಆಪ್ತರಾಗಿದ್ರು. ಈಗ DK ಶಿವಕುಮಾರ್ ಅವ್ರ ಜೊತೆಗೆ ಹೆಂಗಿದ್ದಾರೋ ಹಂಗಿದ್ದಂಥವ್ರು. ಅವರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಬಾಲಕೃಷ್ಣ ಅವರು. ಸಂತೋಷ್ ಲಾಡ್ ಅವರಿಗೆ ಮಿಸ್ ಆಗಿದೆ. ಇನ್ನು ಧರ್ಮಸಿಂಗ್ ಅವರ ಪುತ್ರ ಅವರು ಕೂಡ ನಿರೀಕ್ಷೆ ಮಾಡ್ಕೊಂಡಿದ್ರು. ಇನ್ನು ಪಟ್ಟಿ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದ್ದಾರೆ ಸಿದ್ದರಾಮಯ್ಯನವರ ಆಪ್ತರು. ಅದರಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್, ಅದರ ಜೊತೆಗೆ ಶಿವಲಿಂಗೇಗೌಡರು, ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರು. ನೋಡಿ, ಇವರೆಲ್ಲರೂ ಕೂಡ JDS ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಂಥವ್ರು. ಅಲ್ಲಿ ತಮಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತನೋ, ಅಥವಾ DK ಶಿವಕುಮಾರ್ ಅವರ ಮಾತಿಗೆ ಮಣಿದೋ, ಅಥವಾ ಸಿದ್ದರಾಮಯ್ಯನವರ ಮೇಲಿರುವಂತಹ ಒಂದು ಬೆಂಬಲ, ಅವರ ಮೇಲಿರುವಂತಹ ಅಭಿಮಾನಕ್ಕೋ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಬಟ್ ಬಂದ ತಕ್ಷಣ ಎಲ್ಲರೂ ಬರೋದೇ ಪಕ್ಷದಿಂದ ಪಕ್ಷಕ್ಕೆ ಬದಲಾವಣೆ ಆಗೋದು ಅಧಿಕಾರಕ್ಕೋಸ್ಕರ.
ಆ ಅಧಿಕಾರನೇ ಸಿಕ್ಕಿಲ್ಲ ಅಂತ ಅಂದಾಗ ಅವ್ರ ಪಕ್ಷದಲ್ಲಿ ಇದ್ದು ಬಿಡ್ತಾರಾ? ನೋ ವೇ, ಚಾನ್ಸೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರ ಬುಟ್ಟಿಗೆ ಕೈ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಅಂದ್ರೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ, ಬನ್ನಿ ಬ್ರದರ್, 2028ಕ್ಕೆ ನಮ್ದೇ ಸರ್ಕಾರ, ನಾವೆಲ್ಲರೂ ಸೇರಿ ಸರ್ಕಾರ ಮಾಡೋಣ. ಸೊ ಹಾಗಾಗಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಏನೇ ಸ್ಟ್ರಾಟರ್ಜಿ ಮಾಡಿದ್ರು ಕುಮಾರಸ್ವಾಮಿ ಅವರು ಬೇರೆ ರೀತಿಯ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಮೈತ್ರಿ ಅಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಬಟ್ ಈ ಎಲ್ಲಾ ನಾಯಕರುಗಳು JDSಗೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ HC ಬಾಲಕೃಷ್ಣ ಅವರ ಹೇಳಿಕೆಯನ್ನ ಗಮನಿಸಿದ್ವಿ. ಹಿಂದೆ ಅವರು ಕೊಡ್ತಾ ಇದ್ದಂತ ಹೇಳಿಕೆ, ಅಯ್ಯೋ ಎಲ್ಲೋ ಕಾಂಗ್ರೆಸ್ ಪಕ್ಷನಾಗ್ಲಿ ಡಿ ಕೆ ಶಿವಕುಮಾರ್ ಅವರನ್ನಾಗ್ಲಿ ಬಿಟ್ಕೊಡ್ತಾ ಇರಲಿಲ್ಲ. ಬಟ್ ನಿನ್ನೆನೋ ಮೊನ್ನೆನೋ ಮಾತನಾಡಿರುವಂತಹ ಸ್ಟೇಟ್ಮೆಂಟು ಕಂಪ್ಲೀಟ್ ಆಗಿ ಚೇಂಜ್. ಸೊ ಸಹಜವಾಗಿ ಅಸಮಾಧಾನ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೂ ಒಂದಷ್ಟು ಜನರ ಲೀಸ್ಟ್ ಇದೆ. ಇನ್ನು ಜಮೀರ್ ಅವ್ರ ಬಗ್ಗೆ ಅವರಂತೂ ಅವತ್ತು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಆರಂಭದಲ್ಲೇ ಎದ್ದೋಗ್ಬಿಟ್ರು. ಸೊ ಹಾಗಾಗಿ ಈ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದ ನಂತರ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗೇ ಆಗುತ್ತೆ. ಸೊ ನೋಡೋಣ ಏನಾಗಬಹುದು, 2028ರ ಒಳಗೆ ಏನೆಲ್ಲ ಮ್ಯಾಜಿಕ್ ಆಗುತ್ತೆ, ಅದು ಯಾವ ಪಕ್ಷಕ್ಕೆ ಹೆಚ್ಚಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.